ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ ಆದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಯಾರೋ ನಿಮಗೆ ಕಲಿಸಲು ಸಾಧ್ಯವಿಲ್ಲ ಎಂದು ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ. ನಿಮ್ಮ ಜ್ಞಾನವನ್ನು ಬೇರೆ ಯಾರು ಹೆಚ್ಚಿಸಲಾರರು. ನೀವೇ ಎಲ್ಲವನ್ನು ಕಲಿಯಬೇಕು ಮತ್ತು ನಿಮಗೆ ಸಹಾಯ ಮಾಡುವ ಶಿಕ್ಷಕರಿಲ್ಲ. ಸ್ವಾಮಿ ವಿವೇಕಾನಂದರು ಚಿಕಾಗೋಕ್ಕೆ ಹೋಗುತ್ತಿರುವಾಗ ಅವರ ತಾಯಿ ಶಾರದಾ ಅವರನ್ನು ಕೇಳಿದರು, ತಾಯಿ, ನಾನು ಈಗ ಬೇರೆ ಸ್ಥಳಕ್ಕೆ ಹೋಗಿ ನನ್ನ ದೇಶ ಮತ್ತು ನನ್ನ ಆಲೋಚನೆಗಳನ್ನು ಪ್ರಚಾರ ಮಾಡಬಹುದೇ? ಹೋಗು, ಅಡುಗೆ ಮನೆಯಿಂದ ಚಾಕು ತೆಗೆದುಕೊಂಡು ಬಾ ಎಂದಳು ತಾಯಿ. ಸ್ವಾಮೀಜಿ ಚಾಕು ತಂದು ತಾಯಿಗೆ ಕೊಡುತ್ತಾರೆ. ತಾಯಿ, ಈಗ ನೀವು ಸಿದ್ಧರಾಗಿರುವಿರಿ, ನೀವು ಹೋಗಬಹುದು ಎಂದು ಹೇಳುತ್ತಾರೆ. ಸ್ವಾಮೀಜಿ ಹೇಳಿದರು, ತಾಯಿಯೇ, ನನ್ನನ್ನು ಯಾವ ಪ್ರಶ್ನೆಯನ್ನು ಕೇಳದೆ ಹೋಗಲು ನೀನು ಯಾಕೆ ಅವಕಾಶ ಕೊಟ್ಟೆ? ನೀನು ಚಾಕು ತಂದಾಗ ನಿನ್ನ ಪರೀಕ್ಷೆ ಮುಗಿಯಿತು ಎಂದು ತಾಯಿ ಹೇಳಿದರು. ನಾನು ನಿನ್ನನ್ನು ಚಾಕು ಕೇಳಿದಾಗ ನೀವು ಚಾಕುವಿನ ಹರಿತವಾದ ಭಾಗವನ್ನು ನಿಮ್ಮ ಕಡೆಗೆ ಇಟ್ಟುಕೊಂಡಿದ್ದೀರಿ, ನನಗೆ ನೋವಾಗದಂತೆ, ಮತ್ತು ಮರದ ಭಾಗವನ್ನು ನನ್ನ ಕಡೆಗೆ ಇಟ್ಟುಕೊಂಡಿದ್ದೀರಿ. ನಿಮ್ಮ ಸ್ಥಳದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಅವನು ಮರದ ಭಾಗವನ್ನು ತನ್ನ ಕಡೆಗೆ ಮತ್ತು ತೀಕ್ಷ್ಣವಾದ ಭಾಗವನ್ನು ನನ್ನ ಕಡೆಗೆ ಇಟ್ಟುಕೊಳ್ಳುತ್ತಿದ್ದನು. ನಿಮ್ಮ ಬಗ್ಗೆ ಯೋಚಿಸುವ ಮೊದಲು ನೀವು ನನ್ನ ಬಗ್ಗೆ ಯೋಚಿಸಿದ್ದೀರಿ. ತನಗಿಂತ ಮೊದಲು ಇತರರ ಬಗ್ಗೆ ಯೋಚಿಸುವ ವ್ಯಕ್ತಿಯು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಪಡೆಯುತ್ತಾನೆ. ನಮ್ಮ ವ್ಯಕ್ತಿತ್ವದ ಮೂಲವು ನಮ್ಮ ಆಲೋಚನೆಗಳಲ್ಲಿದೆ. ಆದ್ದರಿಂದ ನೀವು ಏನು ಯೋಚಿಸುತ್ತೀರಿ ಎಂಬುದರ ಬಗ್ಗೆ ಜಾಗರೂಕರಾಗಿ. ಪದಗಳು ಗೌಣವಾಗಿದೆ, ಆಲೋಚನೆಗಳು ಪ್ರಾಥಮಿಕವಾಗಿವೆ ಮತ್ತು ಅವುಗಳ ಪ್ರಭಾವವು ದೂರದವರಿಗೆ ತಲುಪುತ್ತದೆ. ಯಶಸ್ಸನ್ನು ಸಾಧಿಸಲು ಅಚಲವಾದ ತಾಳ್ಮೆ ಮತ್ತು ಬಲವಾದ ಇಚ್ಛಾಶಕ್ತಿಯ ಅಗತ್ಯವಿದೆ. ತಾಳ್ಮೆಯುಳ್ಳವನು ಹೇಳುತ್ತಾನೆ, ನಾನು ಸಾಗರವನ್ನು ಕುಡಿಯುತ್ತೇನೆ, ಪರ್ವತಗಳು ನನ್ನ ಇಚ್ಛೆಯಂತೆ ತುಂಡುಗಳಾಗಿ ಒಡೆಯುತ್ತವೆ. ಈ ರೀತಿಯ ಧೈರ್ಯ ಮತ್ತು ಬದುಕನ್ನು ಹೊಂದಿರಿ. ಶ್ರಮಿಸಿ, ನಿಮ್ಮ ಗುರಿಯಲ್ಲಿ ನೀವು ಖಂಡಿತವಾಗಿಯೂ ಯಶಸ್ವಿಯಾಗುತ್ತೀರಿ. ಒಂದು ಕಲ್ಪನೆಯನ್ನು ಹೊಂದಿರಿ, ಆ ಆಲೋಚನೆಯನ್ನು ನಿಮ್ಮ ಜೀವನವನ್ನಾಗಿ ಮಾಡಿ. ಅದರ ಬಗ್ಗೆ ಯೋಚಿಸಿ, ಅದರ ಬಗ್ಗೆ ಕನಸು ಮಾಡಿ ಮತ್ತು ಅದರಲ್ಲಿ ನಿಮ್ಮ ಜೀವನವನ್ನು ಮಾಡಿ. ನಿಮ್ಮ ಮೆದುಳು, ನರಗಳು ಮತ್ತು ನಿಮ್ಮ ದೇಹದ ಪ್ರತಿಯೊಂದು ಭಾಗವು ಆಲೋಚನೆಯಿಂದ ತುಂಬಿರಬೇಕು. ಎಲ್ಲ ಇತರರ ಆಲೋಚನೆಗಳನ್ನು ಬಿಟ್ಟುಬಿಡಿ. ಇದು ಪರಿಪೂರ್ಣವಾಗಲು ಮಾರ್ಗವಾಗಿದೆ ಮತ್ತು ಈ ರೀತಿಯಾಗಿ ಮಹಾನ್ ಆಧ್ಯಾತ್ಮಿಕ ವ್ಯಕ್ತಿಗಳು ಹುಟ್ಟಿಕೊಂಡಿದ್ದಾರೆ. ನಮಗೆ ಅಪರಿಮಿತ ಶಕ್ತಿ, ಅಪರಿಮಿತ ಉತ್ಸಾಹ, ಅಪರಿಮಿತ ಧೈರ್ಯ ಮತ್ತು ಅನಂತ ತಾಳ್ಮೆ ಬೇಕು. ಆಗ ಮಾತ್ರ ಮಹತ್ತರವಾದ ಕೆಲಸಗಳು ನೆರವೇರುತ್ತವೆ. ನಾವು ಹೆಚ್ಚು ಶಾಂತಿಯುತವಾಗಿರುತ್ತೇವೆ ಮತ್ತು ನಮ್ಮ ನರಗಳನ್ನು ಹೆಚ್ಚು ಸಮತೋಲನಗೊಳಿಸುತ್ತವೆ. ನಾವು ಹೆಚ್ಚು ಪ್ರೀತಿಸುತ್ತೇವೆ, ನಮ್ಮ ಕೆಲಸವು ಉತ್ತಮವಾಗಿರುತ್ತದೆ. ಸತ್ಯ, ಶುದ್ಧತೆ ಮತ್ತು ನಿಸ್ವಾರ್ಥತೆ ಇರುವವರೆಗೆ ಸ್ವರ್ಗ, ಮರಣ ಅಥವಾ ನರಕದ ಯಾವುದೇ ಶಕ್ತಿಯು ಯಾವುದೇ ಹಾನಿ ಉಂಟು ಮಾಡುವುದಿಲ್ಲ. ಈ ಗುಣಗಳಿದ್ದರೆ ಇಡೀ ಜಗತ್ತು ಒಬ್ಬ ವ್ಯಕ್ತಿಯ ವಿರುದ್ಧ ತಿರುಗಿ ಬಿದ್ದರೂ ಅವನು ಮಾತ್ರ ಎದುರಿಸಬಲ್ಲ. ಸ್ವಾಮಿ ವಿವೇಕಾನಂದರು ವಿದೇಶಕ್ಕೆ ಹೋದಾಗ ಅವರ ಕೇಸರಿ ಬಟ್ಟೆ ಮತ್ತು ಪೇಟವನ್ನು ನೋಡಿದ ಜನರು ಕೇಳಿದರು, ನಿಮ್ಮ ಉಳಿದ ವಸ್ತುಗಳು ಎಲ್ಲಿವೆ? ಸ್ವಾಮೀಜಿ ಹೇಳಿದರು, ಅಷ್ಟೇ,
ಆಗ ಕೆಲವರು ವ್ಯಂಗ್ಯವಾಗಿ, ಅಯ್ಯೋ, ಇದು ಯಾವ ರೀತಿಯ ಸಂಸ್ಕೃತಿ ನಿಮ್ಮದು? ಕೇವಲ ಕೇಸರಿ ಹಾಳೆಯನ್ನು ದೇಹಕ್ಕೆ ಸುತ್ತಿಕೊಂಡಿದ್ದೀರಿ, ಕೋಟ್ ಮತ್ತು ಪ್ಯಾಂಟ್ನಂತಹ ಬಟ್ಟೆಗಳು ಎಲ್ಲಿವೆ? ಸ್ವಾಮಿ ವಿವೇಕಾನಂದರು ನಗುತ್ತಾ ಹೇಳಿದರು, ನಮ್ಮ ಸಂಸ್ಕೃತಿಯು ನಿಮ್ಮ ಸಂಸ್ಕೃತಿಗಿಂತ ಭಿನ್ನವಾಗಿದೆ. ನಿಮ್ಮ ಸಂಸ್ಕೃತಿಯನ್ನು ನಿಮ್ಮ ಟೈಲರ್ಗಳು ರಚಿಸಿದ್ದಾರೆ, ಆದರೆ ನಮ್ಮ ಸಂಸ್ಕೃತಿಯನ್ನು ನಮ್ಮ ಸ್ವಭಾವದಿಂದ ರಚಿಸಲಾಗಿದೆ. ಸಂಸ್ಕೃತಿಯು ಬಟ್ಟೆಯಲ್ಲಿ ಅಲ್ಲ, ಆದರೆ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.